ಎಲ್ಲರಿಗೂ ನಮಸ್ಕಾರ. ಸೊ ಈಗ ನಾವು ಚಾಪ್ಟರ್ ನಂಬರ್ 17 ಮತ್ತು ಚಾಪ್ಟರ್ ನಂಬರ್ 18ರಲ್ಲಿ ಯಾವ ಪ್ರೊಬೆಬಲ್ ಪ್ರಶ್ನೆಗಳು ಬರಬಹುದು ಅದರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಸೊ ಪ್ರಶ್ನೆ ನಂಬರ್ 1, ಹೆಲ್ತ್ ಇನ್ಶೂರೆನ್ಸ್ ಈಸ್ ಡಿಸೈನ್ ಟು ಹ್ಯಾಂಡಲ್ ವಿಚ್ ಆಫ್ ದ ಫಾಲೋಯಿಂಗ್ ರಿಸ್ಕ್ಸ್. ಸೊ ಹೆಲ್ತ್ ಇನ್ಶೂರೆನ್ಸಲ್ಲಿ ಯಾವ ರಿಸ್ಕನ್ನು ಹ್ಯಾಂಡಲ್ ಮಾಡೋಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇದೆ? ಸೊ ಯಾವ ರಿಸ್ಕ್ ಅಂದರೆ ಸರ್, ಮಾರ್ಬಿಡಿಟಿ ಅಂದರೆ ದ ಪರ್ಸೆಂಟೇಜ್ ಆಫ್ ಪೀಪಲ್ ಫಾಲಿಂಗ್ ಇಲ್ ಆರ್ ಸಿಕ್. ಅಂದರೆ ಯಾವುದಾದ್ರೂ ಒಂದು ರೋಗಕ್ಕೆ ಈಡಾಗುವ ಪರ್ಸೆಂಟೇಜ್ ಔಟ್ ಆಫ್ 1000 ಪೀಪಲ್ ಎಷ್ಟು ಜನರಿಗೆ ಯಾವುದೋ ಒಂದು ಖಾಯಿಲೆ ಆಗ್ಬೋದು ಅಥವಾ ಸೀರಿಯಸ್ ಖಾಯಿಲೆ ಯಾವುದು ಆಗಬಹುದು, ಅದಕ್ಕೇನಂತೀವಿ ನಾವು ಮಾರ್ಬಿಡಿಟಿ ಅಂತೀವಿ. ಮಾರ್ಟಾಲಿಟಿ ಅಂದರೆ ಏನು? ಮಾರ್ಟಾಲಿಟಿ ಅದು ಲೈಫ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಸಾವಿನ ಪ್ರಮಾಣ ಮಾರ್ಟಾಲಿಟಿ ಅಂದರೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ 2, ಹೂ ಕೆನಾಟ್ ಬಿ ಕವರ್ಡ್ ಅಂಡರ್ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅಂದರೆ ಅದು ಒಂದು ಪಾಲಿಸಿ, ಆ ಒಂದು ಪಾಲಿಸಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಕವರ್ ಮಾಡ್ತಾರೆ. ಓಕೆ, ಒಂದೇ ಪಾಲಿಸಿ ಇರುತ್ತೆ, ಬಟ್ ಕವರ್ ಎಲ್ರಿಗೂ ಸಿಗ್ತಾ ಇರುತ್ತೆ. ಯಾರನ್ನ ಬಿಟ್ಟು? ಮ್ಯಾಟರ್ನಲ್ ಅಂಕಲ್ ಅಂದರೆ ಮಾವ. ಓಕೆ, ಅಂದರೆ ಅಮ್ಮನ ತಮ್ಮ ಅಥವಾ ಅಮ್ಮನ ಅಣ್ಣ. ಸೊ ಇವ್ರನ್ನ ಎಲ್ಲ ಕವರ್ ಮಾಡೋಂಗಿಲ್ಲ. ಚಿಲ್ಡ್ರನ್ಸ್, ಸ್ಪೌಸ್, ಮದರ್ ಆ್ಯಂಡ್ ಫಾದರ್, ಪೇರೆಂಟ್ಸ್ ಇನ್ ಲಾ ಕವರ್ ಮಾಡ್ಬೋದು ನಾವು ಇದರಲ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 3, ಐಡೆಂಟಿಫೈ ದ ಫಾರ್ಮ್ ಆಫ್ ಇನ್ಶೂರೆನ್ಸ್ ದಟ್ ಈಸ್ ಡಿಪಿಕ್ಟೆಡ್ ಇನ್ ದ ಫಾಲೋಯಿಂಗ್ ಸಿನಾರಿಯೋ. ಕೆಳಗೆ ಒಂದು ಕೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಟೈಪ್ ಆಫ್ ಇನ್ಶೂರೆನ್ಸ್ ಇದೆ, ಯಾವ ಫಾರ್ಮ್ ಆಫ್ ಇನ್ಶೂರೆನ್ಸ್ ಇದೆ ನೋಡೋಣ. ಸೊ ಕೇಸ್ ಏನಿದೆ, ಸಿನಾರಿಯೋ ಏನಿದೆ ಅಂದರೆ, ಪೇಷಂಟ್ ಪೇಸ್ ದ ಹೆಲ್ತ್ ಪ್ರೊವೈಡರ್ ಆ್ಯಂಡ್ ಇಸ್ ಸಬ್ಸಿಕ್ವೆಂಟ್ಲಿ ರಿಇಂಬರ್ಸ್ಡ್ ಬೈ ದ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ಸೊ ಇಲ್ಲೇನಾಗುತ್ತೆ, ಪೇಷಂಟು ಹಾಸ್ಪಿಟಲ್ಗೆ ಪೇ ಮಾಡ್ತಾರೆ, ಆಮೇಲೆ ಇನ್ಶೂರೆನ್ಸ್ ಕಂಪ್ನಿ ಪೇಷಂಟ್ಗೆ ಪೇ ಮಾಡುತ್ತೆ. ಅಲ್ಲಿ ಎಷ್ಟು ಖರ್ಚಾಗಿರುತ್ತೋ ಅಷ್ಟು ದುಡ್ಡನ್ನು ಇನ್ಶೂರೆನ್ಸ್ ಕಂಪ್ನಿ ಇವ್ರಿಗೆ ಪೇ ಮಾಡುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಏನು ಹೇಳುತ್ತೆ ಸರ್, ಏನು ಲಾಸ್ ಆಗುತ್ತೋ ಅದನ್ನು ಮಾತ್ರ ಭರ್ತಿ ಮಾಡ್ತಾರೆ, ನಷ್ಟ ಭರ್ತಿ ತತ್ವ. ಸೊ ಸರಿಯಾದ ಉತ್ತರ ಇಂಡೆಮ್ನಿಟಿ. ಓಕೆ, ಪ್ರಶ್ನೆ 4, ಪ್ರೈಮರಿ ಕೇರ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್. ಪ್ರೈಮರಿ ಕೇರ್ ಅಂದರೆ ಏನು? ಪ್ರೈಮರಿ ಕೇರ್ ಅಂದರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಪೀಪಲ್ ಸೀಕಿಂಗ್ ಹೆಲ್ತ್ ವೇರ್. ಇನ್ ಅದರ್ ವರ್ಡ್ಸ್ ಏನು ಹೇಳ್ಬೋದು ಅಂದರೆ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂತೀವಲ್ಲ ನಾವು, ಹಳ್ಳಿಗಳಲ್ಲಿ ಇರುತ್ತೆ ಅದು. ಸೊ ಏನೇ ಆದ್ರೂ, ಎಂಥ ಸೀರಿಯಸ್ ರೋಗ ಬಂದ್ರೂ ಅಥವಾ ಏನೇ ಆದ್ರೂ ಮೊದಲು ಹೋಗೋದು PHCಗೆ, ಯಾಕಂದರೆ ಅಲ್ಲಿ ಹಾಸ್ಪಿಟಲ್ಲೇ ಇರೋದಿಲ್ಲ, ಬೇರೆ ಹಾಸ್ಪಿಟಲ್ಗಳು. ಓಕೆ, PHCಯಿಂದ ಆಮೇಲೆ ಬೇರೆ ಕಡೆ ಅವರು ತಾಲೂಕಿನಲ್ಲಿರೋ ಯಾವುದಾದ್ರೂ ಒಂದು ದವಾಖಾನೆಗೆ, ಹಾಸ್ಪಿಟಲ್ಗೆ ಅವರು ರೆಫರ್ ಮಾಡಬಹುದು ಅಲ್ಲಿಂದ. ಸೊ ಫಸ್ಟ್ ಪಾಯಿಂಟ್, ಪ್ರೈಮರಿ ಕೇರ್ ಇಸ್ ನೋನ್ ಎಸ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಪೀಪಲ್ ಸೀಕಿಂಗ್ ಹೆಲ್ತ್ ಕೇರ್. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಪ್ರಶ್ನೆ ನಂಬರ್ 5, ಡ್ಯಾಶ್ ಈಸ್ ಆನ್ ಇನ್ಶೂರ್ಡ್ ಹೂ ಅಂಡರ್ಗೋಸ್ ಟ್ರೀಟ್ಮೆಂಟ್ ಆಫ್ಟರ್ ಗೆಟಿಂಗ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಬ್ಬ ಇನ್ಶೂರ್ಡ್ ಆಗಿರುವಂಥ ಒಬ್ಬ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ನಾವೇನಂತ ಕರಿತೀವಿ ಅಂದರೆ ಇನ್ ಪೇಷಂಟ್ ಅಂತೀವಿ. ಇನ್ ಪೇಷಂಟ್ ಅಂದರೆ ನೀವು ಒಂದು ಸತಿ ಅಡ್ಮಿಟ್ ಆದರೆ ಇನ್ ಪೇಷಂಟ್ ಅಂತ ಕರೀತಾರೆ ಇನ್ಶೂರೆನ್ಸ್ ಟರ್ಮಲ್ಲಿ. ಔಟ್ ಪೇಷಂಟ್ ಅಂದರೆ ಬೆಳಗ್ಗೆ ಬಂದು ನೀವು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗೋದಕ್ಕೆ ಔಟ್ ಪೇಷಂಟ್ ಅಂತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಡೆಂಟಲ್ ಚಿಕಿತ್ಸೆಗಾಗಲಿ, ಆಮೇಲೆ ಹಲ್ಲಿನ ಚಿಕಿತ್ಸೆಗಾಗಲಿ, ಅಥವಾ ನಿಮ್ಮದು ಐ ಆಪ್ರೇಷನ್ ಇರುತ್ತಲ್ಲ, ಅದೆಲ್ಲ ಔಟ್ ಪೇಷಂಟ್ ಆಗ್ತೀವಿ ನಾವು ಅವಾಗ. ಓಕೆ, ಚಲೋ ಮುಂದಿನ ಪ್ರಶ್ನೆ, ಡ್ಯಾಶ್ ರೆಫರ್ಸ್ ಟು ಹಾಸ್ಪಿಟಲ್ ಆರ್ ಹೆಲ್ತ್ ಕೇರ್ ಪ್ರೊವೈಡರ್ ಎನ್ಲಿಸ್ಟೆಡ್ ಬೈ ಅನ್ ಇನ್ಶೂರರ್ ಟು ಪ್ರೊವೈಡ್ ಮೆಡಿಕಲ್ ಸರ್ವಿಸಸ್ ಟು ಅನ್ ಇನ್ಶೂರ್ಡ್ ಆನ್ ಪೇಮೆಂಟ್ ಬೈ ಅ ಕ್ಯಾಶ್ಲೆಸ್ ಫೆಸಿಲಿಟಿ. ಇನ್ಶೂರೆನ್ಸ್ ಕಂಪನಿಯಿಂದ, ಇನ್ಶೂರೆನ್ಸ್ ಕಂಪ್ನಿ ನೆಟ್ವರ್ಕ್ ಒಳಗೆ ಇದ್ದ ಏನಪ್ಪ ಕ್ಯಾಶ್ಲೆಸ್ ಫೆಸಿಲಿಟಿಯಿಂದ ನೀವು ಎಲ್ಲಿ ನಿಮ್ಮದು ಟ್ರೀಟ್ಮೆಂಟ್ ತೊಗೋಬೋದು ಅಂತ ಕೇಳ್ತಾರೆ ಪ್ರಶ್ನೆ. ಓಕೆ,
ಎಲ್ಲಿ ಅಂದರೆ ನೆಟ್ವರ್ಕ್ ಪ್ರೊವೈಡರ್. ಸೊ ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಖರೀದಿ ಮಾಡಿದಾದ ಮೇಲೆ ಆ ಪಾಲಿಸಿಯಲ್ಲಿ ಕೆಲವೊಂದಷ್ಟು ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ಇರುತ್ತೆ. ನೀವು ಅಲ್ಲಿ ಹೋದರೆ ನಿಮ್ಮದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗುತ್ತೆ. ಅದಕ್ಕೆ ನೆಟ್ವರ್ಕ್ ಪ್ರೊವೈಡರ್ ಅಂತ ಕರೀತಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಮುಂದಿನ ಪ್ರಶ್ನೆ, the first and primary source of information about an applicant for the underwriter is, ಒಬ್ಬ ಕಸ್ಟಮರ್ ಬಗ್ಗೆ, ಒಬ್ಬ ಗ್ರಾಹಕರ ಬಗ್ಗೆ ನಮಗೆ ಮಾಹಿತಿ ಎಲ್ಲಿ ಸಿಗುತ್ತದೆ? ಅವ್ರ ಬಗ್ಗೆ ಪ್ರೈಮರಿ ಸೋರ್ಸ್ ಯಾವುದು? ಕನ್ನಡದಲ್ಲಿ ಮುಖ್ಯ ಸೂತ್ರ ಅಂತೀವಲ್ಲ. ಸೊ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ? ಅವ್ರಿಗೆ ಪ್ರಪೋಸಲ್ ಫಾರ್ಮಲ್ಲಿ ಸಿಗುತ್ತೆ. ಓಕೆ, ಏಜ್ ಪ್ರೂಫಿಂದ ಏಜ್ ಮಾತ್ರ ಗೊತ್ತಾಗುತ್ತೆ, ಫೈನಾನ್ಷಿಯಲ್ ಡಾಕ್ಯುಮೆಂಟಿಂದ ಅವ್ರ ಇನ್ಕಮ್ ಮಾತ್ರ ಗೊತ್ತಾಗುತ್ತೆ, ಮೆಡಿಕಲ್ ರೆಕಾರ್ಡಿಂದ ಅವ್ರ ಹೆಲ್ತ್ ಮಾತ್ರ ಗೊತ್ತಾಗುತ್ತೆ. ಬಟ್ ಇದು ಪ್ರಪೋಸಲ್ ಫಾರ್ಮಿಂದ ಪೂರ್ತಿ ಡೀಟೇಲ್ ಮಾಹಿತಿ ಎಲ್ಲ ಗೊತ್ತಾಗುತ್ತೆ. ಪ್ರಶ್ನೆ ನಂಬರ್ 8, ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ದ ಇನ್ಶೂರ್ಡ್ ಈಸ್ ಪೇಡ್ ಫಾರ್. ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಂದರೆ ಏನು? ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ, ನಷ್ಟ ಭರ್ತಿ ತತ್ವದ ಪ್ರಕಾರ ಒಬ್ಬ ಗ್ರಾಹಕನಿಗೆ ನಾವು ಏನನ್ನು ಪೇ ಮಾಡ್ತೀವಿ? ನಷ್ಟ ಭರ್ತಿ ತತ್ವದ ಪ್ರಕಾರ ಸರ್ ನಾವು ಏನನ್ನು ಪೇ ಮಾಡ್ತೀವಿ ಅಂದರೆ ಅವ್ರಿಗೆ ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿರುತ್ತಲ್ಲ ಅದನ್ನು ಮಾತ್ರ ಪೇ ಮಾಡ್ತೀವಿ, ಎಕ್ಸ್ಟ್ರಾ ಏನೂ ಪೇ ಮಾಡೋದಿಲ್ಲ. ಅದರ ಅರ್ಥನೇ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ, ಕನ್ನಡದಲ್ಲಿ ನಷ್ಟ ಭರ್ತಿ ತತ್ವ. ಮುಂದಿನ ಪ್ರಶ್ನೆ ನಂಬರ್ 9. In case the policy holder is not satisfied with the policy, he or she can return the policy within free look period. ಅಂದರೆ ಎಷ್ಟು ದಿನದೊಳಗಡೆ ಅವ್ರಿಗೆ ಪಾಲಿಸಿ ಇಷ್ಟ ಆಗಲಿಲ್ಲ ಅಂದರೆ ಎಷ್ಟು ದಿನದ ಒಳಗಡೆ ಅವರು ಕ್ಯಾನ್ಸಲ್ ಮಾಡಬಹುದು ತಮ್ಮ ಪಾಲಿಸಿನ, ಅಥವಾ ರಿಟರ್ನ್ ಮಾಡ್ಬೋದು. ಸರ್ ಡಾಕ್ಯುಮೆಂಟು ಅವ್ರ ಮನೆಗೆ ಹೋಗಿ ಮುಟ್ಟುತ್ತಲ್ಲ ಅಲ್ಲಿಂದ 15 ದಿವಸಗಳು ಟೈಮ್ ಇರುತ್ತೆ ಅವ್ರಿಗೆ. ಅಷ್ಟರೊಳಗಡೆ ಬಂದು ತಮ್ಮ ಪಾಲಿಸಿಯನ್ನು ರಿಜೆಕ್ಟ್ ಮಾಡಬಹುದು. ಕೊನೆಯ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ವ್ಯಾಲಿಡ್ ಅಡ್ರೆಸ್ ಪ್ರೂಫ್? ಯಾವುದು ಸರ್? ವೋಟರ್ಸ್ ಐ ಡಿಯಲ್ಲಿ ಅಡ್ರೆಸ್ ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಡ್ರೆಸ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸಲ್ಲಿ ಅಡ್ರೆಸ್ ಇರುತ್ತೆ, ಬಟ್ ಪ್ಯಾನ್ ಕಾರ್ಡಲ್ಲಿ ಬರೀ ಪ್ಯಾನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಮಾತ್ರ ಇರುತ್ತೆ. ಡೇಟ್ ಆಫ್ ಬರ್ತ್ ಪ್ರೂಫ್ ಆಗ್ಬೋದು ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಆಗೋದಿಲ್ಲ. ಸೊ ಇಲ್ಲಿಗೆ ಈ 2 ಚಾಪ್ಟರ್ಗಳ ಪ್ರೊಬ್ಯಾಬಲ್ ಕ್ವಶನ್ಗಳು ಮುಗಿದು. ದಯವಿಟ್ಟು ಮತ್ತೆ ಲೆಸನ್ಗಳಿದ್ದ ವಿಡಿಯೋಗಳಿಗೆ ಹೋಗಿ ವಿಡಿಯೋ ನೋಡಿ, ಇವುಗಳನ್ನು ಮತ್ತೊಮ್ಮೆ ನೋಡಿ. ವಿಶ್ ಯು ಆಲ್ ದ ಬೆಸ್ಟ್. ಸೊ ಮುಂದಿನ ಪಾಠಕ್ಕೆ ಹೋಗೋಣ ಆಮೇಲೆ.